ಇದ್ರೆ ಏನ್ ಮಾಡ್ತೀರಾ? ಬಿಲ್ ಎಲ್ಲ ಪಾಸ್ ಆಗಿ ಅಮೌಂಟ್ ಎಲ್ಲ ಕ್ಲಿಯರ್ ಆದ್ಮೇಲೆ ಈ ಮಿಸ್ಟೇಕ್ ಗೊತ್ತಾಗಿದ್ರೆ ನಾವು ಮತ್ತೆ ವಾಪಸ್ ಆ ಅಮೌಂಟ್ ತಗೊಳಕ್ ಆಗ್ತಿತ್ತಾ? ಹಾಗ್ ತಗೊಳ್ಳೋದಾದ್ರೂ ಅದೆಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತು ತಾನೆ. ಯಾರೇ ಎಂಪ್ಲಾಯೀಸ್ ಚೆನ್ನಾಗಿ ಕೆಲಸ ಮಾಡಿದ್ರೆ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಹಾಗೆ ಅವ್ರು ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳ್ಬೇಕು. ಅವಾಗ್ಲೇನೆ ತಪ್ಪಾಗೋದು ತಪ್ಪತ್ತೆ. ಆತರ ಮಾಡ್ಲಿಲ್ಲ ಅಂದ್ರೆ ಅವ್ರ ತಪ್ಪನ್ನ ಬುದ್ಧಿಗ್ ನಾಟೋ ತರ ನಾವೇ ಹೇಳ್ಬೇಕಾಗತ್ತೆ. ಅದೇ ಬಿಸ್ನೆಸ್. ಹೀಗೆ ಆಫೀಸ್ಗಳು ನಡೆಯೋದು. ಅದ್ರಲ್ಲಿ ಫೇವರಿಸಂ ಮಾಡೋದೇನಿದೆ? ಅಥವಾ ಫೇವರಿಸಂ ಯಾಕೆ ಮಾಡ್ಬೇಕು? ನಾನು ಫೇವರಿಸಮ್ ಏನು ಮಾಡ್ತಾ ಇಲ್ಲ. ನಾನು ಆಫೀಸ್ ವರ್ಕರ್ಸ್ನ ಬಿಟ್ಕೊಡ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದೇ ಆಡಾಸಿಟಿಲಿ ನಾನು ಹೋಗಿ ಅವ್ರ ಎಂಪ್ಲಾಯೀಸ್ ಬಗ್ಗೆ ಪಾಯಿಂಟ್ ಔಟ್ ಮಾಡಿದ್ರೆ ಅವ್ನು ಸುಮ್ಮನಿರ್ತಾನ? ಸಹಿಸ್ಕೋತಾನ ಹೇಳೋ? ಸಹಿಸ್ಕೋಬೇಕು, ಸಹಿಸ್ಕೋತಾನೆ. ಅದ್ರಲ್ಲಿ ಬೇಜಾರ್ ಮಾಡ್ಕೊಳ್ಳೋ ಅಂತದ್ ಏನ್ ಬಂತು? ಅವನಿಗೂ ನಮ್ಮ ಆಫೀಸ್ಗೂ ಸಂಬಂಧ ಇಲ್ಲ. ಆದ್ರೂ ಬೈತಾ ಇದ್ದಾನೆ ಅಂದ್ರೆ ಖಂಡಿತವಾಗ್ಲೂ ಅದ್ರಲ್ಲಿ ಅರ್ಥ ಇದೆ. ಹೀಸ್ ಮೈ ಪಾರ್ಟ್ನರ್. ಒಂದು ಪ್ರಾಜೆಕ್ಟ್ ನ ಇಬ್ರು ಸೇರಿ ಮಾಡ್ತಾ ಇದೀವಿ. ಅದ್ರಲ್ಲಿ ಏನೇ ತಪ್ಪಿದ್ರು ಆ ಲಾಸು ಅವನಿಗೂ ಸೇರತ್ತಲ್ವಾ? ಅದಕ್ಕೆ ಅವನ್ ಹಾಗೆ ಮಾತಾಡಿದ್ದು. ಅದ್ರಲ್ಲಿ ಏನ್ ತಪ್ಪಿದೆ ಅಶೋಕ್? ನೀವು ಅನ್ವಾಂಟೆಡ್ ವಿಷಯನ ತುಂಬಾ ದೊಡ್ಡದ್ ಮಾಡ್ತಾ ಇದ್ದೀರಾ. ನನ್ ಪ್ರಕಾರ ಆರ್ಯ ಮಾತಾಡಿರೋದ್ರಲ್ಲಿ ಏನೂ ತಪ್ಪಿಲ್ಲ. ನನಗ್ಯಾಕೋ ನೀವು ಬೇರೆಯವ್ರಿಗೋಸ್ಕರ ಅನವಶ್ಯಕವಾಗಿ ಮಾತಾಡ್ತಿದ್ದೀರಾ ಅಂತ ಅನಿಸ್ತಿದೆ. ರಜನಿ, ನೀನು ಹೋಗಿ ಕೆಲಸ ಮಾಡು, ಎಂತದ ಕೆಡ್ಸ್ಕೊಬೇಡ. ಯಪ್ಪ, ಎಲ್ಲಿ ಅಂತ ಹುಡುಕುದು? ಬಿಸಿಲು ಬ್ಯಾರೆ ಎಷ್ಟೈತಿ. ಕೆಲಸಕ್ಕೆ ಬೇಕಾಗಿದ್ದಾರೆ. ಹಾ, ಇವ್ರಿಗೊಂದು ಫೋನ್ ಮಾಡಿ ಕೇಳ್ಬೇಕು. ಹಲೋ ಹಲೋ, ನಮಸ್ಕಾರ ಮೇಡಮ್ ಅವ್ರ. ನಮಸ್ಕಾರ. ಇಲ್ಲೇ ನಿಮ್ ಮನಿ ಮುಂದ ಕೆಲ್ಸಕ್ ಬೇಕಾಗ್ಯಾರಂತ ಬೋರ್ಡ್ ಹಾಕಿದ್ರಿ, ಅದು ಮನಿ ಕೆಲ್ಸಕ್ರೇ ಮೇಡಮ್ ಅವ್ರ? ಹೌದು. ನಾವು ಒಂದ್ ಕೆಲ್ಸ ಮಾಡಕ ಹುಡ್ಕಾಕತ್ತಿದ್ವಿ ಮೇಡಮ್ ಅವ್ರ. ಎಲ್ಲಿದ್ಯಾ? ಇಲ್ಲೇ ರೀ, ನಿಮ್ ಮನಿ ಗೇಟ್ ಮುಂದೆ ನಿಂತೀನ್ರಿ ಮೇಡಮ್ ಅವ್ರ. ಸರಿ, ಬಂದೆ, ಅಲ್ಲೇ ಇರು. ಆತ್ರಿ. ಒಳಗ್ ಬರ್ಬೇಡ. ಆತ್ರಿ ಮೇಡಮ್ ಅವ್ರ. ಏಪ್ಪ ದೇವ್ರ, ಎಂತ ಪರಿಸ್ಥಿತಿ ಬಂತಪ್ಪ. ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತಿದ್ದವಂಗೆ ಈಗ ಮನಿಗೆ ಕೆಲಸ ಕೊಡ್ರಿ ಅಂತ ತೋಡ್ಯಾಡುವಂಗಾತು. ಇದು ನಂದೊಂದು ಜೀವನ. ನನ್ನ ಮಾತೇನಾದರೂ ಕೇಳಿದ್ರ ಇಂಥವು 10 ಬಿಲ್ಡಿಂಗ್ ಕಟ್ಟಿಸ್ಬೋದಿತ್ತು. ಈ ಅಕ್ಕ ತಂಗಿ ಸೇರ್ಕೊಂಡು ನನ್ನ ಮಾತ ಕೇಳಿಲ್ಲ. ಬರ್ಲಿ, ಈಗ ನನ್ನ ಜೊತೆ ಬಂದು ಅವರು ಕೆಲಸ ಮಾಡಿ ಸಾಯ್ಲಿ. ಅಲ್ಲ, ಬರ್ತೀನಂದವ್ರು ಇನ್ನೂ ಬರಲಿಲ್ಲಲ್ಲ. ಛೇ, ಈ ಮಂದಿಗೆ ಟೈಮ್ ಸೆನ್ಸ ಇಲ್ಲ. ಒಬ್ಬರನ್ನ ಕಾಯಿಸ್ಬಾರ್ದು ಅಂತ ಗೊತ್ತಾಗಂಗಿಲ್ಲ. ನಮಸ್ಕಾರ ರೀ ಮೇಡಮ್ ಅವ್ರ. ನಮಸ್ತೆ. ನೀನೇನಪ್ಪ ಫೋನ್ ಮಾಡಿದ್ದು? ಹೌದ್ರಿ, ನಾನ ಫೋನ್ ಮಾಡಿದ್ರಿ. ಯಾರಿಗ್ ಕೆಲ್ಸ? ನಂಗರಿ ಕೆಲ್ಸ. ಮುಖ ನೋಡಿದ್ರೆ 3 ಬಿಟ್ಟೊಂತರ ಕಾಣಿಸ್ತಾ ಇದ್ಯಾ? ಬಟ್ಟೆ ಬರೆ ನೋಡಿದ್ರೆ ಬಿಟ್ಟಿ ಕೂಳ್ ತಿನ್ಕೊಂಡು ಗುಂಡ್ರು ಗೋವಿ ತರ ಓಡಾಡ್ಕೊಂಡಿರೋಂತರ ಕಾಣಿಸ್ತಾ ಇದೆ. ನೀನ್ ಏನ್ ಕೆಲ್ಸ ಮಾಡ್ತೀಯಾ? ನೀವೇನ್ ಕೆಲ್ಸ ಕೊಟ್ರು ಎಲ್ಲ ಕೆಲ್ಸ ಮಾಡ್ತೀನ್ರಿ. ಏನ್ ಮಾಡೋದ್ರಿ, ನಮ್ಮ ಮನೆ ಬರೋಬ್ಬರಿಲ್ಲ. ಅರಸ ಹಾಳಾಗ್ತಾನ, ಆಳು ಅರಸ ಆಗ್ತಾನ. ಹಿಂಗ ಆಗೋಗ್ಬಿಟ್ಟತ್ ನೋಡ್ರಿ ನಮ್ ಬಾಳಿ ಬದುಕಿದವನು ಬೀದಿಗೆ ಬಿದ್ದ್ಬಿಟ್ಟೇನ್ರಿ.
ಚಿತ್ರಾನ್ನ ತಿನ್ನಾಕು 1 ರೂಪಾಯಿ ಗತಿ ಇಲ್ದಂಗೆ ಆಗ್ಬಿಟ್ಟಿನ್ರಿ. ನೀವು ದೊಡ್ಡ ಮನಸ್ಸು ಮಾಡಿ ಕೆಲಸ